ದೆಹಲಿಯಲ್ಲಿ ಬಡವರ ಮನೆಗಳ ಮೇಲೆ ಅಬ್ಬರಿಸುತ್ತಿದ್ದ ಬುಲ್ಡೋಜರ್ಗಳು ಈಗ ದೆಹಲಿಯ ಪಕ್ಕದ ಅರಾವಳಿ ಬೆಟ್ಟದ ತಳದಲ್ಲಿರುವ ಗ್ರಾಮಕ್ಕೂ ನುಗ್ಗಿವೆ. ನಿರ್ದಯವಾಗಿ ಅಲ್ಲಿ ನೆಲಸಮ ಕಾರ್ಯಾಚರಣೆ ನಡೆದಿದೆ. ನೂರಾರು ವರ್ಷಗಳಿಂದ ನೆಲೆಸಿರುವ ತಾವೆಲ್ಲಿಗೆ ಹೋಗಬೇಕು ಅನ್ನೋದು ಜನರ ಪ್ರಶ್ನೆಯಾಗಿದೆ. ಇದು ನಮ್ಮ ಭೂಮಿಯನ್ನ ಕಸಿದು ಬಿಲ್ಡರ್ಗಳಿಗೆ ಹಂಚುವ ಪಿತೂರಿ ಅಂತ ಆರೋಪಿಸುತ್ತಿದ್ದಾರೆ. ಬುಲ್ಡೋಜರ್ ಕಾರ್ಯಾಚರಣೆ ವಿರುದ್ಧ ಮಹಾ ಪಂಚಾಯತ್ ನಡೆದಿದ್ದು, ನಾವು ಬಿಜೆಪಿಯನ್ನ ಬಹಿಷ್ಕರಿಸುತ್ತೇವೆ, ಬುಲ್ಡೋಜರ್ ಮುಂದೆ ಮಲಗ್ತೇವೆ ಅನ್ನೋ ನಿಲುವಿಗೆ ಬರಲಾಗ್ತಿದೆ. ಟ್ರ್ಯಾಕ್ಟರ್ ಬುಲ್ಡೋಜರ್ ನಡುವೆ ಯುದ್ಧ ನಡೆಯಲಿದೆ ಅಂತ ಪ್ರತಿಭಟನಾಕಾರರು ಹೇಳ್ತಾರೆ. ಹರಿಯಾಣದ ಫರೀದಾಬಾದ್ನ ಆನಂಗಪುರ ಗ್ರಾಮದಲ್ಲಿ ಬುಲ್ಡೋಜರ್ ಅಬ್ಬರಿಸಿದೆ. ಮನೆಗಳು, ತೋಟಗಳನ್ನೆಲ್ಲ ನೆಲಸಮ ಮಾಡಲಾಗಿದೆ. ಆ ವೇಳೆ ಮನೆಯಲ್ಲಿದ್ದ ಮಹಿಳೆಯರನ್ನ ಕೂದಲು ಹಿಡಿದು ಹೊರಗೆಳೆದಿದ್ದು ನಡೆದಿದೆ. ಈ ಮೊದಲು ದೆಹಲಿಯಲ್ಲಿ ಬಡವರ ಮನೆಗಳ ಮೇಲೆ ಬುಲ್ಡೋಜರ್ಗಳನ್ನ ಹರಿಸಲಾಗ್ತಿತ್ತು. ಈಗ ದೆಹಲಿಗೆ ಬಹಳ ಹತ್ತಿರದಲ್ಲಿರುವ ಫರೀದಾಬಾದ್ನ ಆನಂಗಪುರ ಎಂಬ ಐತಿಹಾಸಿಕ ಗ್ರಾಮದಲ್ಲಿ ಬುಲ್ಡೋಜರ್ಗಳನ್ನ ಬಳಸಲಾಗ್ತಿದೆ. ಈಗ ಇದರ ವಿರುದ್ಧ ಮಹಾ ಪಂಚಾಯತ್ ನಡೀತಿದೆ. ಇಷ್ಟು ದೊಡ್ಡ ಮಹಾ ಪಂಚಾಯತ್ ಇದುವರೆಗೆ ನಡೆದಿಲ್ಲ. ಆನಂಗಪುರ ಗ್ರಾಮ ಗುರ್ಜರ್ ಸಮುದಾಯಕ್ಕೆ ಸೇರಿದೆ. ಇತರ ಕೆಲವು ಸಮುದಾಯಗಳ ಜನರೂ ಇದ್ದಾರೆ. ಅವರು ತಮ್ಮ ಶಕ್ತಿ ಪ್ರದರ್ಶಿಸುತ್ತಿದ್ದಾರೆ ಮತ್ತು ಸರ್ಕಾರಕ್ಕೆ ಬಲವಾದ ಸಂದೇಶ ನೀಡೋಕೆ ಮುಂದಾಗಿದ್ದಾರೆ. ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನದಿಂದಲೂ ಹೆಚ್ಚಿನ ಸಂಖ್ಯೆಯ ಜನ ಬಂದು ಬೆಂಬಲಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ನಡೆಸಿರುವುದಾಗಿ ಹೇಳಲಾಗ್ತಿದೆ. ಸುಪ್ರೀಂ ಕೋರ್ಟ್ ಹರಿಯಾಣ ಸರ್ಕಾರಕ್ಕೆ ಈ ಅರಣ್ಯ ಭೂಮಿಯನ್ನ ತೆರವುಗೊಳಿಸುವಂತೆ ಆದೇಶಿಸಿದೆ. ಆದರೆ ಜನ 1300 ವರ್ಷಗಳ ಇತಿಹಾಸದ ಬಗ್ಗೆ ಹೇಳ್ತಿದ್ದಾರೆ. ಜನ 40ರಿಂದ 45 ವರ್ಷಗಳಿಂದ ನೆಲೆಸಿರುವ ಬಗ್ಗೆ ತಮ್ಮ ವಿದ್ಯುತ್ ಬಿಲ್ಗಳನ್ನು ತೋರಿಸಿದ್ದಾರೆ. ಈಗ ಈ ಬಗ್ಗೆ ಮಹಾ ಪಂಚಾಯತ್ ನಡೀತಿದೆ. ದೊಡ್ಡ ನಾಯಕರು ಇಲ್ಲಿ ಬಂದಿದ್ದಾರೆ. ರೈತ ನಾಯಕರು, ಶಾಸಕರು, ಸಂಸದರಿದ್ದಾರೆ. ಸುಮಾರು 25,000 ಜನರು ಸೇರಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ನಾವು ನೂರಾರು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದೀವಿ, ನಾವೆಲ್ಲಿಗೆ ಹೋಗಬೇಕು ಅನ್ನೋದು ಅವರ ಪ್ರಶ್ನೆ. ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಪರವಾಗಿ ವಾದ ಮಂಡಿಸಿಲ್ಲ ಅನ್ನೋದು ಅವರ ಕೋಪ. ಸುಪ್ರೀಂ ಕೋರ್ಟ್ಗೆ ಹೇಳಬೇಕು, ಸುಪ್ರೀಂ ಕೋರ್ಟ್ಗೆ ತಿಳಿದಿಲ್ಲ. ಹರಿಯಾಣ ಸರ್ಕಾರ ಮನವಿ ಮಾಡಲಿಲ್ಲ ಮತ್ತು ಜನರನ್ನ ನಿರ್ದಯವಾಗಿ ಹೊರಹಾಕೋಕೆ ಅವರ ಮೇಲೆ ಬುಲ್ಡೋಜರ್ ಬಳಸಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ರೈತ ನಾಯಕ ರಾಕೇಶ್ ಟಿಕಾಯತ್ ಕೂಡ ಇಲ್ಲಿಗೆ ಬಂದಿದ್ದಾರೆ. ಹೋರಾಟ ಖಂಡಿತವಾಗಿ ನಡಿಬೇಕಾಗತ್ತೆ. ನ್ಯಾಯಾಲಯದ ಆದೇಶದ ಮೇರೆಗೆ ಅವರು ತೆರವು ಮಾಡ್ತಿರೋದಾಗಿ ಹೇಳ್ತಾರೆ. ಸರ್ಕಾರ ಏನನ್ನೂ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ನಾವು ಬಿಜೆಪಿಯನ್ನ ಬಹಿಷ್ಕರಿಸುತ್ತೇವೆ, ಬುಲ್ಡೋಜರ್ ಮುಂದೆ ಮಲಗ್ತೀವಿ ಅನ್ನೋದು ಈಗ ಪ್ರತಿಭಟನಾಕಾರರ ನಿಲುವಾಗಿದೆ. यहाँ पे जिस तरह से अनंगपुर गांव को तोड़ा गया है, इसके लिए जो यहाँ की कमेटी है वो जो निर्णय लेगी हम उसके साथ में है। और हमको लीगल पहलू, फॉरेस्ट लैंड का क्या प्रावधान है उसको हमको बात करनी पड़ेगी। हमें जो सुप्रीम कोर्ट के एडवोकेट है उनसे बात करनी पड़ेगी और यहाँ पर संघर्ष को भी तेज हमको रखना पड़ेगा। और हम जो कमेटियाँ हैं उस कमेटी के साथ में जो भी निर्णय होगा उसके साथ में रहेंगे। ಬುಲ್ಡೋಜರ್ ಕ್ರಮದ ವಿರುದ್ಧ ಮಹಾ ಪಂಚಾಯತ್ ಈ ನಿಲುವಿಗೆ ಬಂದಿದೆ. ನಾವು ಮಹಾ ಪಂಚಾಯತ್ ಅನ್ನ ಬೆಂಬಲಿಸೋಕೆ ಇಲ್ಲಿಗೆ ಬಂದಿದ್ದೀವಿ. ಮಹಾ ಪಂಚಾಯತ್ನಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರು ನಾವದನ್ನ ಬೆಂಬಲಿಸ್ತೀವಿ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಸರ್ಕಾರದ ದುರ್ಬಲ ವಕಾಲತ್ತಿನಿಂದಾಗಿ ಬಡ ರೈತರು ಮತ್ತು ಕಾರ್ಮಿಕರ ಹಕ್ಕುಗಳು ದಮನಕ್ಕೊಳಗಾದ್ರೆ ಪ್ರತಿಯೊಬ್ಬರೂ ತಮ್ಮ ಧ್ವನಿ ಎತ್ತುವ ಹಕ್ಕನ್ನ ಹೊಂದಿದ್ದಾರೆ ಅಂತ ಕಾಂಗ್ರೆಸ್ ಸಂಸದ ದೀಪೇಂದರ್ ಸಿಂಗ್ ಕೂಡ ಹೇಳಿದ್ದಾರೆ. ಇದು ಬಡ ರೈತರು ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಕೆಲಸ ಮಾಡುವ ಸರ್ಕಾರವಲ್ಲ. ಈ ಸರ್ಕಾರ ದೊಡ್ಡ ಬಂಡವಾಳಶಾಹಿಗಳಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ಕೆಲಸ ಮಾಡುತ್ತೆ ಅಂತ ಟೀಕಿಸಿದ್ದಾರೆ. ದೇಶದ ವಿಮಾನ ನಿಲ್ದಾಣಗಳು, ಬಂದರುಗಳು, ಸಾರ್ವಜನಿಕ ಕೇಂದ್ರಗಳು, ಸಾರ್ವಜನಿಕ ವಲಯ, ಉದ್ಯಮಗಳು, ದೊಡ್ಡ ಕಂಪನಿಗಳು, ಆಸ್ತಿಗಳನ್ನ ಬಂಡವಾಳಶಾಹಿಗಳಿಗೆ ಹಸ್ತಾಂತರಿಸಿದ ನಂತರ ಈ ಸರ್ಕಾರ ಈಗ ನಮ್ಮ ಅರಾವಳಿ ಪ್ರದೇಶದ ಮೇಲೂ ಕಣ್ಣಿಟ್ಟಿದೆ ಅನ್ನೋದನ್ನ ನಾವು ಪದೇ ಪದೇ ನೋಡಿದ್ದೇವೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಹರಿಯಾಣ ಸರ್ಕಾರ ದುರ್ಬಲ ವಕಾಲತ್ತು ಮಾಡಿದೆ. ದುರ್ಬಲ ವಕಾಲತ್ ಯಾಕೆ ಮಾಡಲಾಯಿತು? ಅದರ ಹಿಂದಿನ ಉದ್ದೇಶ ಏನು ಅಂತ ಅವರು ಪ್ರಶ್ನಿಸಿದ್ದಾರೆ. ದೊಡ್ಡ ಬಂಡವಾಳಶಾಹಿಗಳು, ದೊಡ್ಡ ಕೈಗಾರಿಕೋದ್ಯಮಿ ಕುಟುಂಬಗಳು ಈ ಪ್ರದೇಶಗಳ ಮೇಲೆ ಕಣ್ಣಿಟ್ಟಿವೆ ಅಂತ ಇಡೀ ಪ್ರದೇಶಕ್ಕೆ ತಿಳಿದಿದೆ. ಈ ಪ್ರದೇಶಗಳ ಜಮೀನುಗಳ ಮೇಲೆ ಅವರ ನದುರು ಬಿದ್ದಿದೆ. ಇದು ಮುಖ್ಯ ಕಾರಣ ಮತ್ತು ಅದಕ್ಕಾಗಿಯೇ ಈ ಹೋರಾಟ ನ್ಯಾಯಕ್ಕಾಗಿ ನಡೆದಿರುವ ಹೋರಾಟವಾಗಿದೆ ಮತ್ತು ಈ ಹೋರಾಟದಲ್ಲಿ ನಾವು ರೈತರು ಮತ್ತು ಕಾರ್ಮಿಕರ ಜೊತೆ ಇದ್ದೇವೆ ಅಂತ ಕೂಡ ಹೇಳಿದ್ದಾರೆ. ದೆಹಲಿಯ ಸುತ್ತಲಿನ ನಮ್ಮ ಭೂಮಿ ಬಹಳ ಬೆಲೆ ಬಾಳುತ್ತೆ ಮತ್ತಿದು ದೆಹಲಿ ಸುತ್ತಲಿನ ಏಕೈಕ ಗಿರಿಧಾಮ. ಇದು ನಮ್ಮ ಭೂಮಿಯನ್ನ ಕಿತ್ಕೊಂಡು ದೊಡ್ಡ ಬಿಲ್ಡರ್ಗಳಿಗೆ ಮಾರಾಟ ಮಾಡುವ ಪಿತೂರಿಯಾಗಿದೆ ಮತ್ತು ನಾವು ಈ ಪಿತೂರಿ ಸಫಲವಾಗೋಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಪ್ರತಿಭಟನಾಕಾರರ ದೃಢ ನಿರ್ಧಾರವಾಗಿದೆ. ಗ್ರಾಮದಲ್ಲಿ ಯಾವುದೇ ಧ್ವಂಸ ಮಾಡುವುದಿಲ್ಲ ಅಂತ ಸಚಿವರು ನೀಡಿದ ಭರವಸೆಯ ನಂತರವೂ ಗ್ರಾಮಕ್ಕೆ ಜೆಸಿಬಿ ಬಂದಿದೆ. ಎಲ್ಲವನ್ನೂ ಕೆಡವಲಾಗಿದೆ. ಇನ್ನೂ ಬುಲ್ಡೋಜರ್ ಕಾರ್ಯಾಚರಣೆ ನಡೆದಿದೆ. ಸರ್ಕಾರ ಇನ್ನೂ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೆ, ಈ ಮಹಾ ಪಂಚಾಯತ್ನ ನಿರ್ಧಾರವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಕೆಟ್ಟ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಸಲಾಗಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.